ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ತೀನಿ. ಹೇ ಭೂಮಿ ಅಳೇಂದ್ರೆ ಬನ್ನಿ ಬನ್ನಿ. ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಅಳೇಂದ್ರೆ? ಕೂತ್ಕೊಳ್ಳಿ, ಕಾಫಿ ತಂದ್ಬಿಡ್ತೀನಿ. ಅಮ್ಮ ಒಂದು ನಿಮಿಷ. ಅದು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೇಳು ಕಂದ. ಗೌತಮ್ ಅವರೇ, ನೀವೇ ಹೇಳಿ. ಇಲ್ಲ ಪರವಾಗಿಲ್ಲ, ನೀವೇ ಹೇಳಿ. ನೀವು ಹೇಳಿದ್ರೇ ಸರಿ ಅನ್ಸುತ್ತೆ. ಅದು ಗೌತಮ್ ಅವರು ಐ ಮೀನ್ ನಾವೆಲ್ಲರೂ ಸೇರ್ಕೊಂಡು ಮಹಿಮಾ ಸೀಮಂತ ಮಾಡಬೇಕು ಅಂತಿದ್ದೀವಿ. ಏನು ಸೀಮಂತನ? ಇಷ್ಟು ಬೇಗನಾ? ಅದು ಹೇಗೆ ಸಾಧ್ಯ? ಅಮ್ಮ, ಅದು ಡೇಟ್ ಫಿಕ್ಸ್ ಆಗೋಗ್ಬಿಟ್ಟಿದೆ. ನಾಳೆನೇ ಒಳ್ಳೆ ಮುಹೂರ್ತ ಅಂತೆ. ಇದೇನ್ ಕಂದ, ನಮ್ಮ ಹತ್ರ ಮಾತು ಆಡದೆ ದಿಢೀರಂತ ಹೀಗೆ ಫಿಕ್ಸ್ ಮಾಡಿದ್ರೆ ಹೇಗೆ? ಅಲ್ಲ, ಅದಕ್ಕೆ ನಾವು ಅದು ಹಾಗಲ್ಲ ಅತ್ತೆ. ನೀವು ಯಾರ ಮನಸ್ಸನ್ನು ನೋಯಿಸೋ ಉದ್ದೇಶ ಅಲ್ಲ, ಕಡೆಗಣಿಸೋ ಉದ್ದೇಶನೂ ಅಲ್ಲ. ನಿಮಗೆ ಗೊತ್ತು ಮಹಿಮಾನ ನಾನು ಎಷ್ಟು ಹಚ್ಕೊಂಡಿದ್ದೀನಿ, ಅವಳ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ ಅಂತ. ಇಂಥ ಟೈಮಲ್ಲಿ ಇವಳು ನನ್ನ ಕಣ್ಮುಂದೆ ಇರಲಿ ಅಂತ ನನಗೆ ಆಸೆ. ಈ ಮನೇಲಿದ್ರೆ ನೆಮ್ಮದಿಯಾಗಿರ್ತಾಳೆ, ಚೆನ್ನಾಗಿರ್ತಾಳೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೂ ನನ್ನ ಸ್ವಾರ್ಥಕ್ಕೆ ಅವಳು ನನ್ನ ಕಣ್ಮುಂದೆ ಇರಲಿ, ಅವಳ ಜೊತೆ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡ್ಬೋದು ಅನ್ನೋ ದುರಾಸೆ ಅಷ್ಟೇ. ನಮ್ಮಲ್ಲೆಲ್ಲ ಓಕೆ ಅಂತ ಹೇಳಿದ್ದಾರೆ, ನೀವು ದೊಡ್ಡ ಮನ್ಸು ಮಾಡಿ ಒಪ್ಪಿಗೆ ಕೊಡಬೇಕು. ನೀವು ಹೇಳೋದೆಲ್ಲ ಸರಿ, ನಿಮ್ಮ ಸೆಂಟಿಮೆಂಟ್ಸ್ ನಂಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಆದರೆ ಹುಡ್ತಾ ಇರೋ ಮಗು ನಮಗೂ ಮೊಮ್ಮಗುನೇ. ನಿಮ್ಮ ಥರ ಸೆಂಟಿಮೆಂಟ್ಸ್ ನಮಗೂ ಇರುತ್ತಲ್ವಾ? ಹೌದು ಅಳಿ. ಅಂದರೆ ಮಹಿಮಾ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗಿಂದ ನಾವೆಲ್ಲರೂ ಅವಳನ್ನ ಮನೆ ಮಗಳ ಥರ ನೋಡ್ಕೋತಾ ಇದ್ದೀವಿ. ಈಗ ಏಕ್ದಮ್ ಮಹಿಮಾ ನಿಮ್ಮ ಮನೆಗೆ ಬಂದುಬಿಟ್ರೆ ನಮ್ಮ ಮನೆ ಮನಸ್ಸು ಎಲ್ಲ ಬಿಕೋ ಅನ್ಸತ್ತೆ. ಅಪ್ಪ, ನಾಳೆ ದಿನ ನಾನ್ ತಾಯಿ ಆದ್ರೆ ನೀವು ಬಂದು ಕರೆದಾಗ ಗೌತಮ್ ಅವ್ರು ಏನ್ ಹೇಳ್ತಾರೆ? ಕಳಿಸ್ಕೊಡ್ತಾರಲ್ವಾ? ತವ್ರ ಮನೆಯವ್ರು ಈ ತರ ಆಸೆ ಪಡೋದು ಸಹಜ ಅಲ್ವಾ? ಆ ಆಸೆ ಎಲ್ಲ ಅವ್ರು ಕೇಳ್ತಿದ್ದಾರೆ. ಪ್ಲೀಸ್ ಒಪ್ಕೊಳ್ಳಿ. ಸರಿ ಕಂದ. ಅಳಿಯಂದ್ರು ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ ಅಂದಮೇಲೆ ಇಲ್ಲ ಅನ್ನಕ್ಕೆ ಹೇಗಾಗತ್ತೆ? ನಿಮ್ಮ ಇಷ್ಟದಂತೆ ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.